MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾರಾಷ್ಟ್ರಕ್ಕೆ 2 ಕಂಟೈನರ್ನಲ್ಲಿ ಸಾಗಿಸ್ತಾ ಇದ್ದಾಗ ಘಾಟ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ ಆಗಿದೆ ಅಂತಾದ್ರೆ ಈ ದರೋಡೆ ನಡೆದದ್ದೇ ಬಹಳ ರೋಚಕ. 400 ಕೋಟಿ ಹಣ ಯಾರದ್ದು, ಯಾರಿಗೆ ಸೇರಿದ್ದು, ಎಲ್ಲಿಗೆ ಸಾಗಿಸ್ತಾ ಇದ್ರು, ಇದೆಲ್ಲದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿದೆ ನೋಡಿ. ಇದು ಇಂಗ್ಲಿಷ್ ಸಿನಿಮಾವೊಂದರ ದೃಶ್ಯ. ದರೋಡೆಕೋರರು ಟ್ರಕ್ ತುಂಬಾ ಹಣ ತುಂಬಿಕೊಂಡು ಎಸ್ಕೇಪ್ ಆಗ್ತಿರ್ತಾರೆ. ಆದ್ರೆ ಆ ಟ್ರಕ್ ಅನ್ನು ರಾಬರಿ ಮಾಡಲು ಮತ್ತೊಂದು ಗ್ಯಾಂಗ್ ಕಸರತ್ತು ಮಾಡ್ತಾರೆ. ರಿಯಲ್ ಲೈಫ್ ನಲ್ಲೂ ಇಂಥದ್ದೇ ಬೃಹತ್ ರಾಬರಿ ನಡೆದಿದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ಮಹಾ ದರೋಡೆ. ನಡು ರಸ್ತೆಯಲ್ಲೇ ಕೋಟಿ ಇದ್ದ 2 ಕಂಟೈನರ್ ಹೈಜಾಕ್. ದರೋಡೆ ಇದು ಅಂತಿಂಥ ದರೋಡೆಯಲ್ಲ, ಭಾರತದ ದರೋಡೆ ಇತಿಹಾಸದಲ್ಲೇ ಅತಿ ದೊಡ್ಡ ದರೋಡೆ. ಯಾರು ಊಹಿಸೋಕು ಆಗದೆ ಇರುವಷ್ಟು ಹಣ ರಾಬರಿ. ಹೌದು, ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್. ಇಲ್ಲೇ ಖತರ್ನಾಕ್ ರಾಬರಿ ಗ್ಯಾಂಗ್ ಒಂದಲ್ಲ ಎರಡಲ್ಲ 400 ಕೋಟಿ ಹಣ ದರೋಡೆ ಮಾಡಿದೆ. ಎರಡು 2025 ಅಕ್ಟೋಬರ್ 16ರಂದು ಬೆಳಗಾವಿ ಗಡಿಯಿಂದ ಮಹಾರಾಷ್ಟ್ರಕ್ಕೆ ಹಣ ಸಾಗಿಸುತ್ತಿದ್ದಾಗ ದರೋಡೆಯಾಗಿದೆ. ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ಗೆ ಸೇರಿದ ಹಣವನ್ನ ಗೋವಾದಿಂದ ಮಹಾರಾಷ್ಟ್ರ ಕಂಟೈನರ್ ವಾಹನದಲ್ಲಿ 400 ಕೋಟಿ ಸಾಗಿಸುತ್ತಿದ್ರು. ಈ ವೇಳೆ ಮಾರ್ಗ ಮಧ್ಯೆ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ದಾರೆ. ಓಲ್ಡ್ ನೋಟ್ಸ್ ಅಂದ್ರೆ ಮೆನ್ಷನ್ ಮಾಡ್ತಾರೆ, ಅದು ಹಿಯರ್ಸೆ ಬಾಯಿ ಮಾತಲ್ಲಿ ಅವ್ರಿಗೆ ಹೇಳಿರೋದ ಯಾವ ಉದಾಹರಣೆಗೆ ಈಗ ಎಲ್ಲಿ ಬಂತಂದ್ರೆ ಸಂದೀಪ್ ಪಾಟೀಲ್ನನ್ನು ಕಿಡ್ನಾಪ್ ಮಾಡ್ತಾರೆ. ಸಂದೀಪ್ ಪಾಟೀಲ್ ಪೊಲೀಸರು ಕೇಳ್ತಾನೆ, ಪೊಲೀಸರು ಅದನ್ನು ನಮಗೆ ಬರೆದಿದ್ದಾರೆ. ಸಂದೀಪ್ ಪಾಟೀಲ್ ನೋಡಿದಾನಂದ್ರೆ ಸಂದೀಪ್ ಪಾಟೀಲ್ ನೋಡಿರಲ್ಲ, ಅವನನ್ನು ಒಂದು 4 ಜನ ಕಿಡ್ನಾಪ್ ಮಾಡಿದಾರಲ್ಲ ಅವರು ನೋಡಿದಾರಂದ್ರೆ ಅದೂ ನಮಗೆ ಗೊತ್ತಿರಲ್ಲ. ಸೊ ಆಕ್ಚುಲಿ ಈ ಘಟನೆಯನ್ನು ಯಾರು ನೋಡಿದಾರೆ ಅಂದ್ರೆ ಮಾಹಿತಿ ನಮಗೆ ಮಹಾರಾಷ್ಟ್ರ ಪೊಲೀಸ್ ಕಡೆಯಿಂದ ಇದು ಬರ ಬಂದಿಲ್ಲ. ಮಹಾ ದರೋಡೆ ತನಿಖೆಗೆ ಎಸ್ಐಟಿ ರಚಿಸಿದ ಸಿಎಂ ಫಡ್ನವೀಸ್. ಹಣ ಸಾಗಿಸುತ್ತಿದ್ದ 2 ಕಂಟೈನರ್ಗಳ ಹೈಜಾಕ್ ಪ್ರಕರಣ ಮಹಾರಾಷ್ಟ್ರದಲ್ಲೂ ಭಾರಿ ಸಂಚಲನ ಮೂಡಿಸಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಇತ್ತ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಸಹ ಕಂಟೈನರ್ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಕೂಡ ರಾಜ್ಯ ಪೊಲೀಸರಿಗೆ ಪತ್ರ ಬರೆದು ಕಂಟೈನರ್ ಪತ್ತೆಗೆ ಮನವಿ ಮಾಡಿದ್ದಾರೆ. ಮಾಹಿತಿ ಕೊಟ್ಟಿದ್ದಾರೆ, ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ಮಹಾ ದರೋಡೆ ತನಿಖೆಗೆ ಎಸ್ಐಟಿ ರಚಿಸಿದ ಸಿಎಂ ಫಡ್ನವೀಸ್. ಹಣ ಸಾಗಿಸುತ್ತಿದ್ದ 2 ಕಂಟೈನರ್ಗಳ ಹೈಜಾಕ್ ಪ್ರಕರಣ ಮಹಾರಾಷ್ಟ್ರದಲ್ಲೂ ಭಾರಿ ಸಂಚಲನ ಮೂಡಿಸಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಇತ್ತ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಸಹ ಕಂಟೈನರ್ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಕೂಡ ರಾಜ್ಯ ಪೊಲೀಸರಿಗೆ ಪತ್ರ ಬರೆದು ಕಂಟೈನರ್ ಪತ್ತೆಗೆ ಮನವಿ ಮಾಡಿದ್ದಾರೆ. ಮಾಹಿತಿ ಕೊಟ್ಟಿದ್ದಾರೆ, ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ನಾಸಿಕ್ ಮೂಲದ ಸಂದೀಪ್ ಕಿಡ್ನಾಪ್ನಿಂದ ದರೋಡೆ ಬೆಳಕಿಗೆ. ದರೋಡೆ ಬಗ್ಗೆ ಬಾಯ್ಬಿಡ್ತಾ ಇದ್ದಂತೆ ಪೊಲೀಸರ ಮೂಲಕವೇ ಒತ್ತಡ.
ಇನ್ನು ಈ ಬೃಹತ್ ದರೋಡೆ ಕೇಸ್ ಬಯಲಾಗಿದ್ದೇ ರೋಚಕ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬಾತನ ಅಪಹರಣದಿಂದ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಕೇವಲ 400 ಕೋಟಿ ದರೋಡೆಯಲ್ಲ, 1,000 ಕೋಟಿ ಹಣವಿತ್ತಂತೆ. 2016ರ ನವೆಂಬರ್ 8ರಂದು ಪ್ರಧಾನಿ ಮೋದಿ ನೋಟ್ ಬ್ಯಾನ್ ಮಾಡಿದ್ರು. 2,000 ಮುಖಬೆಲೆ ನೋಟುಗಳನ್ನು ಕಂಟೈನರ್ಗಳಲ್ಲಿ ಸಾಗಿಸಲಾಗ್ತಿತ್ತು. ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ ದರೋಡೆಯಾಗಿದೆ. ಆದರೆ ಈ ಬಗ್ಗೆ ಬಾಯ್ಬಿಡದಂತೆ ಪೊಲೀಸರ ಮೂಲಕ ನನ್ನ ಮೇಲೆ ಒತ್ತಡ ಹಾಕಿಸಿದ್ರು ಅಂತ संदीप पाटील व्हिडिओ ಹೇಳಿಕೆ बिडगडे ಮಾಡಿದ್ದಾನೆ. त्यानंतर मला त्यांच्या ऑफिस मध्ये माहित पडलं की हे हा प्रकार फक्त 400 करोडचा नसून हा 1000 करोडचा प्रकार आहे. हे जे कंटेनर लुटले गेले हे फक्त 400 करोड नव्हते, हे टोटल 1000 करोडच्या जुन्या नोटा होत्या. त्यानंतर मी निघून आलो घरी. विचार केला की एवढं मोठं प्रकरण आहे, एवढं मोठं प्रकरण जर का मी उद्या याची कुठं तक्रार दिली तर हे खरंच सगळे अधिकारी विकत घेऊन उलट माझ्यावरच गुन्हा दाखल करून, त्यामुळे हिम्मत ठेवून मी 17 डिसेंबरला मी नाशिक ग्रामीण एसपी बाळासाहेब पाटील यांची भेट घेऊन यांना सर्व काही हा प्रकार सांगितला. ಒಟ್ನಲ್ಲಿ 400 ಕೋಟಿ ರು ಬೃಹತ್ ದರೋಡೆ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಿದೆ. ಇಷ್ಟು ಹಣ ಮಹಾರಾಷ್ಟ್ರ ಚುನಾವಣೆಗೆ ಬಳಕೆ ಆಯ್ತಾ ಅಥವಾ ದರೋಡೆ ಮಾಡಿ ಪರಾರಿಯಾಗಿದ್ದಾರಾ ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಸಹದೇವ್ ಮಾನೆ, TV9 ಬೆಳಗಾವಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.